ದೈವದ ಕತಿ ಹೇಳ್ತೇವಿ ದೈವಕ್ಕ ತಿಳಿಯುವಂಗ ಸರಳ 144 ವರ್ಷಕ್ಕೊಮ್ಮೆ ನಡೀತೈತಿ ಮಹಾಕುಂಭ ಮೇಳ. ಹಿಂದೂಸ್ತಾನದ ಕಡೆ ಇಡೀ ಜಗತ್ತು ನೋಡಕತ್ತೈತಿ ಇವತ್ತು. ಹೆಂಗೈತಿ ನೋಡರಿ ನಮ್ಮ ಸನಾತನ ಧರ್ಮದ ತಾಕತ್ತು. ಹಿಂಗೈತಿ ನೋಡರಿ ನಮ್ಮ ಸನಾತನ ಧರ್ಮದ ತಾಕತ್ತು. ದೇವದಾನವರು ಸಮುದ್ರ ಮಥನ ಮಾಡಿದರಾವತ್ತು. ಅಮೃತ ತುಂಬಿಕೊಂಡ ಮಡಿಕೊಂದು ಅದರಾಗಿಂದ ಹೊರಗ ಬಂತು. ದಾನವರು ಅಮೃತ ಕುಡದರ ಉಳಿಯುವುದಿಲ್ಲ ಈ ಜಗತ್ತು. ಮೋಹಿನಿ ಅವತಾರ ತಾಳಿ ನಾರಾಯಣ ಮಾಡ್ಯನ ಮಸಲತ್ತು. ಸೂರ್ಯ ಚಂದ್ರ ಗುರು ಶನಿಗೆ ನಾರಾಯಣ ಹೇಳಿದ್ವಂದ ಮಾತು. ಕುಂಭ ರಕ್ಷಣೆ ಮಾಡುವ ಜವಾಬ್ದಾರಿ ಅವರ ಹೆಗಲಿಗೆ ಬಿತ್ತು. ಸೂರ್ಯ ದೇವನ ಕೈಯಾಗ ಅಮೃತ ಕುಂಭ ಹೊಳೆಯತಿತ್ತು. ತುಳುಕಿ 4 ಹನಿ ಅಮೃತ ಈ ಭೂಮಿ ಮ್ಯಾಲ ಬಿತ್ತು. ಗಂಗಾ ಯಮುನಾ ಸರಸ್ವತಿ ಗೋದಾವರಿ ನದಿಯಾಗ ಒಂದೊಂದು ಹನಿ ಬಿತ್ತು. ತ್ರಿವೇಣಿ ಸಂಗಮ ಅಂತ ಹಿಂದೂಸ್ತಾನದಾಗ ಹೆಸರ ಪಡಿತು. ಪ್ರಯಾಗರಾಜ ಹರಿದ್ವಾರ ನಾಸಿಕ ಉಜ್ಜಯಿನಿ ಪುಣ್ಯ ಕ್ಷೇತ್ರ ಆತು. ದೇವತೆಗಳು ಬಂದು ಪುಣ್ಯ ಸ್ನಾನ ಇಲ್ಲಿ ಮಾಡ್ತಿದ್ದರಾವತ್ತು. ಅದ ರೂಪದಾಗ ನಾಗ ಸಾಧುಗಳು ಬಂದಾರ ಇವತ್ತು. ಕೋಟಿ ಕೋಟಿ ಸಾಧು ಸಂತರು ಇಲ್ಲಿ ಕೂಡ್ಯಾರ ಇವತ್ತು. ಮೂರ ವರ್ಷಕ್ಕೊಮ್ಮೆ ಕುಂಭ ಮೇಳ ನಡೀತೈತಿ ಬಾಳ ಶಿಸ್ತು. 6 ವರ್ಷಕ್ಕೊಮ್ಮೆ ಅರ್ಧ ಕುಂಭ ಮೇಳ ಮಾಡತಾರ ಮಸ್ತು. 12 ವರ್ಷಕ್ಕೊಮ್ಮೆ ಪೂರ್ಣ ಕುಂಭ ಮೇಳ ನೋಡಬೇಕ ನಿಂತು. 144 ವರ್ಷಕ್ಕೀಗ ಮಹಾಕುಂಭ ಮೇಳ ಬಂತು. ಸಾಗರೋಪಾದಿಯಲ್ಲಿ ಕೋಟಿ ಕೋಟಿ ಜನ ಪ್ರಯಾಗರಾಜಕ್ಕೆ ಬಂತು. ತ್ರಿವೇಣಿ ಸಂಗಮ ಹರ ಹರ ಮಹಾದೇವ ಅಂತ ಕೂಗತಿತ್ತು. ತ್ರಿವೇಣಿ ಸಂಗಮ ಹರ ಹರ ಮಹಾದೇವ ಅಂತ ಕೂಗತಿತ್ತು. ಬೇಕ ಗುರು ಗ್ರಹಕ ಕಾಕ ಸೂರ್ಯನ ಸುತ್ತು. 144 ವರ್ಷ ಬೇಕ ಕಾಕ 12 ಸುತ್ತು. ಸೌರ ಮಂಡಲದಾಗ ವಿಸ್ಮಯ ಒಂದು ನಡಿತೈತಿ ಆವತ್ತು. ಸೂರ್ಯ ಚಂದ್ರ ಗುರು ಶನಿ ಸರಳ ರೇಖೆ ಒಳಗ ಬರತಾರಂತು. ಧರಣಿ ಮ್ಯಾಲ ಕೆಳ ಮಾಗ ಅಮಾವಾಸಿ ಇರತೈತಿ ಆವತ್ತು. ಪುಣ್ಯ ಸ್ನಾನ ಅಂದ ಮಾಡಿದ್ರ ಪಾಪ ಕರ್ಮ ಸುಟ್ಟೋಗತೈತೆಂತು. ಕುರುಬಗಟ್ಟಿಯ